ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಹ್ರೀಂ ಶ್ರೀಂ. ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ತ್ರಯೋದಶಾಧ್ಯಾಯ 13ನೆಯ ಅಧ್ಯಾಯ. ಕುಸುಮಶ್ರೇಷ್ಠಿಗೆ ವಾಸವಿ ಕನ್ಯಕೆಯ ಮೂಲಕ ಉತ್ತಮವಾದ ಆಧ್ಯಾತ್ಮಿಕ ತತ್ವಸಾರವನ್ನೆಲ್ಲ ಸಾಲಂಕಾಯನ ಮಹರ್ಷಿಯಿಂದ ಕೇಳಿದ ಮಣಿಗುಪ್ತಾದಿಗಳ ಹೃದಯಗಳು ಪುಲಕಿತಗೊಂಡವು. ಅವರು ಧನ್ಯತೆಯನ್ನು ಹೊಂದಿದಂತೆ ಭಾವಿಸಿದರು. ಅನಂತರದ ವೃತ್ತಾಂತವನ್ನು ತಿಳಿಸಿರೆಂದು ಉತ್ಸಾಹಯುತರಾಗಿ ಸಾಲಂಕಾಯನರನ್ನು ಪ್ರಾರ್ಥಿಸಿದರು. ಆಗ ಆ ಮುನಿವರೇಣ್ಯರು ಅವರಿಗೆ, ಹೇ ಪುತ್ರರೇ, ಕುಸುಮಾರ್ಯನು ಶ್ರೀ ವಾಸವಿ ಗೀತಾ ಪ್ರಬೋಧೆಯನ್ನು ಪಡೆದು ಶಾಂತಚಿತ್ತನಾಗಿ ನಿದ್ರಿಸಿದ ಆ ರಾತ್ರಿಯು ಕಳೆಯಿತು. ಮರುದಿನದ ಉದಯದಲ್ಲಿ ವೈಶ್ಯಶ್ರೇಷ್ಠರು ಕಾಂತಿವಂತರಾದ ವಿಶಾಲವಾದ ರತ್ನ ಸಮುದಾಯಗಳಿಂದ ಅಲಂಕರಿಸಲ್ಪಟ್ಟ ಶ್ರೀ ನಗರೇಶ್ವರ ಸ್ವಾಮಿ ಮಂಟಪಕ್ಕೆ ಆಗಮಿಸಿದರು. ಆಗ ಆ ವಿಷಯವನ್ನು ಕೇಳಿ ಕುಸುಮಶ್ರೇಷ್ಠಿಯು ಸಂತೋಷದಿಂದ ಅಲ್ಲಿಗೆ ಹೊರಟನು. ಆ ನೃಪಾಲನು ವಾಸವಿ ಕನ್ಯಕೆಯನ್ನು ಪಲ್ಲಕ್ಕಿಯಲ್ಲಿ ಕೊಳ್ಳಿರಿಸಿಕೊಂಡು ವೇಗವಾಗಿ ಬಂದು ಭಕ್ತಿಯಿಂದ ನಗರೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿ ಭಾಸ್ಕರಾಚಾರ್ಯರಿಗೂ ವೈಶ್ಯರಿಗೂ ನಮಸ್ಕರಿಸಿ ಅವರಿಗೆ ಉಚಿತಾಸನವನ್ನು ನೀಡಿದನು. ಸಭಾತ್ಯಾಗ ಮಾಡಿ ಓಡಿ ಹೋದ ವೈಶ್ಯರ ಹೊರತು ಮಿಕ್ಕ ವೈಶ್ಯರೆಲ್ಲರೂ ವೀರ ಕಂಕಣ ಧಾರಣೆ ಮಾಡಿರೆಂದು ಋಷಿಶ್ರೇಷ್ಠರು ವಾಕ್ಚತುರರೂ ಆದ ಭಾಸ್ಕರಾಚಾರ್ಯರು ಹೇಳಿದರು. ಯುವಕನಾದ ಲಾಭಶ್ರೇಷ್ಠಿಗೆ ವೀರಕಂಕಣ ಧಾರಣೆ. ಗುರು ಭಾಸ್ಕರಾಚಾರ್ಯರ ಆದೇಶವನ್ನು ಕೇಳಿ ಧರ್ಮಪುರಾಧಿಪತಿಯ ಪುತ್ರನಾದ ಲಾಭಶ್ರೇಷ್ಠಿ ಎಂಬ ವೈಶ್ಯ ಯುವಕನು ಎದ್ದು ನಿಂತು ಸಭಿಕರೆಲ್ಲರಿಗೂ ನಮಸ್ಕರಿಸಿ ಆನಂದಾವೇಶಗಳಿಂದ ಕೂಡಿ, ಗುರುವರೇಣ್ಯ, ಅಗ್ನಿ ಪ್ರವೇಶಕ್ಕೆ ನನಗೆ ಅಗ್ರ ತಾಂಬೂಲವನ್ನಿತ್ತು ಕಂಕಣ ಧಾರಣೆ ಮಾಡಿರಿ ಎಂದು ನುಡಿಯುತ್ತಾ ತ್ವರೆಗೊಳಿಸಿದನು. ಆ ವೈಶ್ಯ ಯುವಕನನ್ನು ಕಂಡು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಅಯ್ಯೋ, ನೀನಿನ್ನೂ ಚಿಕ್ಕವನು, ನೆನ್ನೆ ಮೊನ್ನೆ ವಿವಾಹವಾದವನು, ಸಂತಾನವಿಲ್ಲದವನು, ನೀನು ಆತ್ಮಾರ್ಪಣೆಗೆ ಸಿದ್ಧನಾಗುವುದು ಒಳಿತಲ್ಲ. ಈ ಬಾಲ್ಯ ಚಾಪಲ್ಯವನ್ನು ಬಿಟ್ಟು ಹಾಯಾಗಿ ಜೀವಿಸು ಎಂದು ಮೂದಲಿಸಿದರು. ಆ ಬಳಿಕ ಲಾಭಶ್ರೇಷ್ಠಿ, ಹೇ ಪೂಜ್ಯನೀಯರೇ, ಕುಲಗೋತ್ರಗಳ ಧರ್ಮ ಮರ್ಯಾದೆಗಳ ರಕ್ಷಣೆಯ ಕರ್ತವ್ಯವು ಸಂತಾನಹೀನರಿಗೂ ಅಧಿಕ ಸಂತತಿ ಇರುವವರಿಗೂ ಅಸ್ವಸ್ಥರಿಗೂ ಯಾರಿಗಾದರೂ ಒಂದೇ ಅಲ್ಲವೇ? ಆದ್ದರಿಂದ ವೀರ ಕಂಕಣ ಧಾರಣೆಗೆ ನನಗೆ ಅಣತಿಯನ್ನು ಪ್ರಸಾದಿಸಿ ಎಂದು ದೃಢವಾಗಿ ಹಠದಿಂದ ನುಡಿದನು. ಲಾಭಶ್ರೇಷ್ಠಿಯ ತ್ಯಾಗ ಗರಿಮೆಯನ್ನು ನೋಡಿ ಹಿಗ್ಗಿದ ಆಚಾರ್ಯ ಭಾಸ್ಕರರು ಅವನ ನಿರ್ಣಯವನ್ನು ಪ್ರಶಂಸಿಸಿ ಕೂಡಲೇ 9 ಎಳೆಗಳಿಂದ ಹೊಲಿದ ದಾರವನ್ನು 6 ವೀಳ್ಯದೆಲೆಯ ಅಡಿಕೆಗಳಿಂದ ಕೂಡಿದ ತಾಂಬೂಲದಲ್ಲಿ ಆ ಯುವಕನಿಗೆ ಕೊಟ್ಟರು. ಆಗ ವಾಸವಿ ಕನ್ಯಕೆಯು ಎದ್ದು ನಿಂತು, ಪೂಜ್ಯರಾದ ಗುರುಬಾಲವೃದ್ಧರೇ, ಈ ಯುವಕನು ತನ್ನ ವಂಶಕ್ಕೆ ಒಬ್ಬನೇ ಇರುವನು. ಈತನು ಸಮಸ್ತ ವೈಶ್ಯಕುಲ ಗೋತ್ರ ಧರ್ಮ ರಕ್ಷಣೆಗೆ ಪ್ರಾಣಗಳನ್ನು ಬಲಿದಾನ ಮಾಡಲು ಸಂಸಿದ್ಧನಾಗಿರುವನು. ಸಂತಾನಹೀನನಾದ ಇವನಿಗೂ ಕೂಡ ಉತ್ತಮ ಗತಿ ಪ್ರಾಪ್ತಿಯಾಗಬೇಕು. ಆದ್ದರಿಂದ ಇನ್ನು ಮುಂದೆ ಲೆಕ್ಕ ಮಾಡುವಾಗ, ಅಳೆಯುವಾಗ, ದಾನ ಮೊದಲಾದ ಸಮಸ್ತ ಕಾರ್ಯಗಳನ್ನು ಆಚರಿಸುವ ಸಮಯದಲ್ಲಿ ವೈಶ್ಯರು ತ್ಯಾಗಶೀಲನಾದ ಯುವಕನ ನಾಮವನ್ನು ಮೊಟ್ಟ ಮೊದಲು ಸ್ಮರಿಸಿ ಅವರು ಸಂಪಾದಿಸುವ ಪುಣ್ಯ ಫಲಗಳಲ್ಲಿ ಸ್ವಲ್ಪವನ್ನು ಈತನಿಗೆ ಕೂಡ ಸೇರುವಂತೆ ದಾನಾದಿಗಳನ್ನು ನೀಡಬೇಕು ಎಂದು ಅಲ್ಲಿದ್ದವರಿಗೆ ಸೂಚಿಸಿದಳು. ಕೂಡಲೇ ಕುಸುಮಶ್ರೇಷ್ಠಿ ಎದ್ದು ನಿಂತು, ವಾಸವಿ ಕನ್ಯಕೆಯು ಹೇಳಿದ ಈ ವಿಧಾನವು ಇನ್ನು ಮುಂದೆ ಸಕಲ ವೈಶ್ಯ ಜಾತಿಗೆ ಕುಲಾಚಾರವಾಗಿ ಪ್ರಕಾಶಿಸುವುದು. ಇನ್ನು ಆರ್ಯವೈಶ್ಯರು ಆಚರಿಸುವ ದಾನ, ವಿಕ್ರಯ, ಗಣನಾದಿ ಸಮಸ್ತ ಕಾರ್ಯಗಳಲ್ಲಿ ಮೊದಲು ಲಾಭ ಎಂದು ಉಚ್ಚರಿಸಿ ಆ ಮೊದಲ ಕರ್ಮಗಳ ಪುಣ್ಯ ಫಲವನ್ನು ಲಾಭಶ್ರೇಷ್ಠಿಗೆ ಸಮರ್ಪಿಸಿರಿ ಎಂದು ಕಟ್ಟುಪಾಡು ಮಾಡಿದನು.
ಸಕಲ ವೈಶ್ಯರು ಅತ್ಯುತ್ಸಾಹಪರರಾಗಿ ತಮ್ಮ ಅಂಗೀಕಾರವನ್ನು ಪ್ರಕಟಿಸಿದರು. ವಾಸವಿ ಕನ್ನಿಕೆಯು ವೈಶ್ಯರ ಅಗ್ನಿಪ್ರವೇಶಕ್ಕೆ ಅರ್ಹತೆಗಳನ್ನು ನಿರ್ಣಯಿಸುವುದು. ಆ ಸಮಯದಲ್ಲಿ ಎಲ್ಲ ಆರ್ಯವೈಶ್ಯರಲ್ಲಿ ಉತ್ಸಾಹವು ಹೊಮ್ಮತೊಡಗಿತು. 102 ಗೋತ್ರಗಳಲ್ಲಿಯ ಆಬಾಲ ವೃದ್ಧರೆಲ್ಲರೂ ತಮ್ಮ ಪ್ರಾಣಗಳನ್ನು ತೃಣೀಕರಿಸಿ ಅಗ್ನಿಪ್ರವೇಶ ಮಾಡುವುದಕ್ಕೆ ನಿಶ್ಚಯಿಸಿಕೊಂಡು, ಅಗ್ನಿಯಲ್ಲಿ ನಾನು ಮೊದಲು ಪ್ರವೇಶಿಸುವೆನು, ತಾನು ಮೊದಲು ಪ್ರವೇಶಿಸುವೆನು ಎಂದು ಅಬ್ಬರ ಮಾಡಿದರು. ಆಗ ವಾಸವಿ ಕನ್ಯಕೆಯು ಅವರನ್ನೆಲ್ಲ ಶಾಂತಗೊಳಿಸಿ ಮೃದು ಮಧುರ ವಚನಗಳಿಂದ, ಎಲೆ ಮಹಾವೈಶ್ಯರೇ, ನೀವು ಆವೇಶದಿಂದ ಸಾಹಸ ಮಾಡಕೂಡದು. ನಿರಂಕುಶರಾದ ದುಷ್ಟತ್ವವನ್ನು ತ್ಯಾಗ ಅಹಿಂಸೆಗಳ ಪ್ರಭಾವದಿಂದ ನಾಶಗೊಳಿಸಬೇಕೆಂಬ ಸಂಕಲ್ಪದಿಂದ ಮಾತ್ರವೇ ನಾವೀ ಅದ್ಭುತವಾದ ಆತ್ಮತ್ಯಾಗ ಮಹೋದ್ಯಮವನ್ನು ಕೈ ಹಿಡಿದಿರುವೆವೇ ಹೊರತು ವಂಶನಾಶಕ್ಕಾಗಿ ಅಲ್ಲ. ಮಕ್ಕಳು, ಬಂಧುಗಳು ಮೊದಲಾದವರೆಲ್ಲ ಅಗ್ನಿಕುಂಡದಲ್ಲಿ ಬಿದ್ದರೆ ಕುಲವೆಲ್ಲ ನಶಿಸಿ ಹೋಗುವುದು. ಆದ್ದರಿಂದ ನೀವು ಮಾಡಬೇಕಾದ ಕಾರ್ಯವನ್ನು ನಾನೀಗ ನಿಮಗೆ ವಿವರಿಸುವೆನು. ಹೇ ವೈಶ್ಯಮೋತ್ತಮರೇ, ಬಹುವಿಧ ಗೋತ್ರಗಳಲ್ಲಿ ಹುಟ್ಟಿ ಮಿತ್ರ ಕಳತ್ರಾದಿಗಳೊಡಗೂಡಿ ಧರ್ಮ ರಕ್ಷಣೆಗಾಗಿ ಸೊಂಟ ಕಟ್ಟಿ ಪೂಜ್ಯರಾಗಿ 1000 ಸಂಖ್ಯೆಯಲ್ಲಿ ರಾರಾಜಿಸುತ್ತಿರುವ ನಿಮ್ಮಲ್ಲಿ ಯಾರಿಗೆ ನಗರೇಶ್ವರ ಸ್ವಾಮಿಯ ವಿಮಾನವು ಮತ್ತು ತದಿತರ ಗೋಪುರ ಕಲಶಗಳು ಕೋಟಿ ಸೂರ್ಯಕಾಂತಿರು ಪ್ರಕಾಶಿಸುತ್ತಾ ಕಾಣಿಸುವುದೋ, ಅಂಥ ಪುಣ್ಯಶೀಲರು ಸಂತಾನವಂತರೂ ಆದ ವೃದ್ಧ ದಂಪತಿಗಳು ಗೋತ್ರಕ್ಕೆ ಓರ್ವ ದಂಪತಿಗಳಂತೆ ಮಾತ್ರವೇ ನನ್ನೊಡಗೂಡಿ ಅಗ್ನಿಪ್ರವೇಶವನ್ನು ಮಾಡಬೇಕು. ಮಿಕ್ಕವರಿನ್ಯಾರೂ ಆತ್ಮಾರ್ಪಣೆಗೆ ಸಿದ್ಧರಾಗಕೂಡದು. ಇದು ದೇವಿಯಾಣತಿ ಎಂದು ಆದೇಶಿಸಿದಳು. ಆ ವಾಸವಿ ದೇವಿಯ ನುಡಿಗಳನ್ನು ಕೇಳಿದ ವೈಶ್ಯರೆಲ್ಲ ಮಂತ್ರಮುಗ್ಧರಂತೆ ಆಕೆಯ ಅಣತಿಯನ್ನು ಶಿರಸ ವಹಿಸಿ ಶಾಂತರಾದರು. ಅನಂತರ ದೇವಿಯಾಣತಿಯನ್ನು ಅನುಸರಿಸಿ ವಿಮಾನ ಗೋಪುರ ಕಲಶಗಳ ಅದ್ಭುತ ದಿವ್ಯ ದರ್ಶನ ಪಡೆದ 102 ಗೋತ್ರಗಳ ಪುಣ್ಯ ದಂಪತಿಗಳು ತಮ್ಮ ಪುತ್ರರಾದ ಬಾಲನಗರರನ್ನು ಕರೆದು ಅವರಿಗೆ ಅನೇಕ ವಿಧಗಳಲ್ಲಿ ಆಶೀರ್ವದಿಸಿ, ಹೇ ಸುಕುಮಾರಿರ, ನೀವು ಗೌರಿ ನಗರೇಶ್ವರರ ಕೃಪೆಯಿಂದ, ಕೋನ ಕಮಲಾ ಜನಾರ್ದನರ ದಯೆಯಿಂದ, ಬ್ರಹ್ಮಾಂಶ ಸಂಭೂತರಾದ ಗುರು ಭಾಸ್ಕರಾಚಾರ್ಯರ ಆದೇಶಾನುವರ್ತಿಗಳಾಗಿ ನಮ್ಮ ಕುಲದೇವತೆಯಾದ ವಿಂಧ್ಯವಾಸಿನಿ ದೇವಿ ರಕ್ಷಣೆಯಲ್ಲಿ ಪುತ್ರ ಪೌತ್ರಾಭಿವೃದ್ಧಿ ಹೊಂದಿ ಆಯುರಾರೋಗ್ಯಗಳಿಂದ ಸಂಪೂರ್ಣ ಭೋಗ ಭಾಗ್ಯಗಳಿಂದ ತುಂಬಿರುತ್ತಾ ಬಹುಕಾಲ ಬಾಳಿ ಬೆಳಗಿರಿ. ನಿಮ್ಮೆಲ್ಲರಿಗೂ ವಿದ್ಯಾ ವಿನಯ ಸಂಪತ್ತುಗಳು ಮೈಗೂಡಲಿ. ಸ್ವಕುಲ ಧರ್ಮಾಚಾರ ಪರರಾಗಿ ಸರ್ವಮತ ಸಾಮರಸ್ಯದಿಂದ ಆದರ್ಶಪ್ರಾಯವಾದ ಐಕ್ಯಮತ್ಯದಿಂದ ವಿರಾಜಿಸುವಂತಾಗಿರಿ. ನಿರಂತರವೂ ಗುರುವಿನಾಣತಿಯನ್ನು ಅನುಸರಿಸಿ ಬಾಳುತ್ತಾ ಭವ್ಯ ಜೀವಿಗಳಾಗಿರಿ. ಆರ್ಯವೈಶ್ಯ ವಂಶದ ಕೀರ್ತಿಯನ್ನು ಅಖಿಲ ಪ್ರಪಂಚದಲ್ಲಿ ಅತ್ಯುನ್ನತ ಪಥಗಳಲ್ಲಿ ರಾರಾಜಿಸುವಂತೆ ಮಾಡಿರಿ ಎಂದು ಉಪದೇಶಿಸಿದರು. 102 ಗೋತ್ರಗಳ ಆರ್ಯವೈಶ್ಯರಿಗೆ ಸಂಕೇತನಾಮಗಳ ಏರ್ಪಾಟು. ಅನಂತರ ಭಾಸ್ಕರಾಚಾರ್ಯರು ತ್ಯಾಗಧನರಾದ ವೈಶ್ಯ ದಂಪತಿಗಳನ್ನು ನೋಡಿ, ಹೇ ವೈಶ್ಯರತ್ನಗಳಿರ, ನಿಮಗೀಗ ಅತೀವ ಮುಖ್ಯವಾದ ಕೆಲವು ವಿಷಯಗಳನ್ನು ಹೇಳುತ್ತಿರುವೆ, ಸಾವಧಾನವಾಗಿ ಕೇಳಿರಿ. 714 ಗೋತ್ರಗಳೊಡನೆ ಮಹಾಸಂಘವಾಗಿ ಬೆಳಗುತ್ತಿದ್ದ ಆರ್ಯವೈಶ್ಯರು ಈಗ 2 ವಿಭಾಗಗಳಾಗಿ ವಿಭಜನೆಯಾಗಿ ಬಿಟ್ಟಿರುವರಲ್ಲವೇ. 612 ಗೋತ್ರಗಳವರು ಅವರ ಪುರಾಕೃತ ದುಷ್ಕರ್ಮ ಪ್ರಭಾವದಿಂದ ವಾಸವಿ ಕನ್ಯಕೆಯ ಉಪದೇಶಗಳನ್ನು ಪಾಲಿಸದೆ, ತ್ಯಾಗದ ಅನಂತ ಮಹತ್ವವನ್ನು ಗ್ರಹಿಸಲಾಗದೆ ನಿಮ್ಮ 102 ಗೋತ್ರದವರೊಡನೆ ಸಂಬಂಧಗಳನ್ನು ಕಡಿದುಕೊಂಡು ಹೊರಟು ಹೋದರು. ಅಂಥವರಿಂದ ಮಹಾತ್ಮರಾದ ಪುಣ್ಯಶೀಲರಾದ ನಿಮ್ಮನ್ನು ಬೇರೆಯಾಗಿ ಗುರುತಿಸಬೇಕಾಗುವುದು. ಆದ್ದರಿಂದ ನಿಮಗೆ ಋಷಿಗೋತ್ರಗಳೊಡನೆ ಮರ್ಮವಾದ ಸಂಕೇತ ನಾಮಗಳನ್ನು ಕೂಡ
ಏರ್ಪಡಿಸುತ್ತಿರುವೆ. ಈ ಸಂಕೇತ ನಾಮಗಳು ಪ್ರಾಕೃತ ಗೋತ್ರಗಳೆನಿಸುವು. ಪ್ರಸಕ್ತ ಕ್ಷತ್ರಿಯ ಪಾಲಕರಿಗೂ ನಮಗೂ ಸಂಬಂಧವಿರುವ ವಿರೋಧ ಕಾರಣದಿಂದಲೂ ನಮ್ಮಿಂದ ಕಡಿದು ಹೋದ 612 ಗೋತ್ರಗಳ ವೈಶ್ಯರಲ್ಲಿ ನಮ್ಮ ಬಗ್ಗೆ ಉಂಟಾಗಿರುವ ವೈಷಮ್ಯ ಭಾವದ ಕಾರಣದಿಂದಲೂ ಪ್ರಾಪ್ತವಾಗಲಿರುವ ಪ್ರಮಾದಗಳಿಂದಲೂ ಕ್ಷುದ್ಧ ವಿದ್ಯಾ ಪ್ರಯೋಗಗಳಿಂದಲೂ ರಕ್ಷಣೆಯನ್ನು ಕಲ್ಪಿಸಿಕೊಳ್ಳಲು ನೀವು ತಾತ್ಕಾಲಿಕವಾಗಿ ಸ್ವಲ್ಪ ಕಾಲ ಋಷಿಗೋತ್ರಗಳನ್ನು ಹೇಳಿಕೊಳ್ಳದೆ ಸಂಕೇತನಾಮಗಳಿಂದಲೇ ಗೋತ್ರಗಳನ್ನು ಹೇಳಿಕೊಳ್ಳಿರಿ. ನೀವು ಆಚರಿಸುವ ವೇದೋಕ್ತ ಕರ್ಮಗಳ ಬದಲು ಅತ್ಯವಸರ ಪರಿಸ್ಥಿತಿಗಳಲ್ಲಿ ಆಚರಣ ಯೋಗ್ಯವಾದ ಪುರಾಣೋಕ್ತ ಕರ್ಮಗಳೂ ಕೂಡ ಈಗ ನಿಮಗಾಗಿ ಏರ್ಪಡಿಸಲ್ಪಟ್ಟಿದೆ. ಈ ಏರ್ಪಾಟುಗಳೆಲ್ಲ ವಿಪತ್ಕರ ಪರಿಸ್ಥಿತಿಗಳಲ್ಲಿ ಮಾಡಬೇಕಾದ ತಾತ್ಕಾಲಿಕ ಏರ್ಪಾಡುಗಳೆಂದು ಗುರುತಿಸಿರಿ. ಪೂರ್ವದಲ್ಲಿ ಗೋಕರ್ಣ ವಿವರಗಳಿಂದ ಹೊರಟ ನಿಮ್ಮ ಪೂರ್ವ ಆಧಾರವಾಗಿ ಮಾಡಿಕೊಂಡು ನಿಮ್ಮ ಪ್ರಾಕೃತ ಗೋತ್ರಗಳು ಅಥವಾ ಸಂಕೇತನಾಮಗಳು ರೂಪುಗೊಂಡಿವೆ. ಆದ್ದರಿಂದ ಅವು ಪ್ರಾಕೃತಗಳಾದರೂ ಪಾವನವೆಂದೇ ಭಾವಿಸಬೇಕು. ಆದರೆ ಅವುಗಳನ್ನು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರವೇ ಹೇಳಿಕೊಳ್ಳಬೇಕು. ಶ್ರೌತ್ರ ಸ್ಮಾರ್ತಾದಿ ವೈದಿಕ ಸಂಸ್ಕಾರ ಕರ್ಮಗಳಲ್ಲಿಯೂ ಪೂಜಾದಿ ಸಂದರ್ಭಗಳಲ್ಲಿಯೂ ಋಷಿಗೋತ್ರಗಳನ್ನೇ ಹೇಳಿಕೊಳ್ಳಬೇಕು. ಈಗ ಇಲ್ಲಿ ನಿಮ್ಮ ಋಷಿಗೋತ್ರಗಳನ್ನು ಹೇಳಿಕೊಳ್ಳಬೇಕು. ಈಗ ಇಲ್ಲಿ ನಿಮ್ಮ ಋಷಿಗೋತ್ರಗಳನ್ನು, ಅವುಗಳ ಸಂಕೇತನಾಮಗಳನ್ನು, ಅಗ್ನಿಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳನ್ನು ಸವಿವರವಾಗಿ ತಿಳಿಸಿಕೊಡುತ್ತಿರುವೆ. ಸಾವಧಾನದಿಂದ ಆಲಿಸಿರಿ. ಹೇ ವೈಶ್ಯೋತ್ತಮರೇ, ಅಗಸ್ತ್ಯ ಗೋತ್ರಜರಿಗೆ ಅನುಪಾಲ, ಅನುಪಕುಲ ಇವು ಸಂಕೇತನಾಮಗಳು. ಅಗ್ನಿಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ಅಭಿರಾಮಾಂಬ, ರಾಮಚಂದ್ರಾರ್ಯ. ಆಚ್ಯಾಯನಸ ಗೋತ್ರರಿಗೆ ಅಗ್ರಮೂಲ, ಅರ್ಘ್ಯಮಾಲ, ಅಮಲ ಎಂಬಿವು ಸಂಕೇತನಾಮಗಳು. ಅಗ್ನಿಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ರಾಜಮುಖ, ರಾಜಾರ್ಯ. ಆತ್ರೇಯಸ ಗೋತ್ರಜರಿಗೆ ಅರಶಿಷ್ಟ, ಅರಸ, ಆರಿಶೆಟ್ಲ, ಎಲಿಶೆಟ್ಲ, ಹರಿಶಿಷ್ಟ ಎಂಬಿವು ಸಂಕೇತನಾಮಗಳು. ಆತ್ಮಾರ್ಪಣೆ ಮಾಡಿಕೊಳ್ಳಬೇಕಾದವರು ಬ್ರಹ್ಮಾಂಬ, ಬಾಲಾರ್ಯ. ಉಗ್ರಸೇನಸ ಗೋತ್ರಜರಿಗೆ ಸಂಕೇತನಾಮಗಳು ಕುಮಾರಶಿಷ್ಟ, ಕೋಮರಶಿಷ್ಟ, ಕೋಮರಿಶೆಟ್ಲ, ಉಗ್ರಶಿಲ. ಅಗ್ನಿಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ರಾಜ್ಯಲಕ್ಷ್ಮಿ, ದ್ರವಿಣರಾಜು. ಔಚಿತ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಯನಸ, ಯಾನಸಖಿ. ಅಗ್ನಿಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ಪುಷ್ಪಾಂಜಲಿ, ಭುವನಾಧಿಪ. ಉತ್ತಮೌಜಸ ಗೋತ್ರಜರಿಗೆ ಸಂಕೇತನಾಮಗಳು ಉತಕಾಲ, ಉತ್ತಮ, ಉತಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಕೀರ್ತಿಕಾಂತ, ಉತ್ಪಲಾಕ್ಷ. ಉತ್ಕೃಷ್ಟಸ ಗೋತ್ರಜರಿಗೆ ಸಂಕೇತನಾಮಗಳು ಕನ್ಯಾ, ಕ್ರಾನು. ಅಗ್ನಿಪ್ರವೇಶ ಮಾಡಬೇಕಾದವರು ಸಮದರ್ಶಿನಿ, ಸೋಮದ. ಋಷ್ಯಶೃಂಗ ಗೋತ್ರಜರಿಗೆ ಸಂಕೇತನಾಮಗಳು ಅನಂತ, ಸೋಮದ. ಆತ್ಮಾರ್ಪಣೆ ಮಾಡಬೇಕಾದವರು ಭೀಮಾಂಬ, ಪೃಥಿವೀಶ. ಕಪಿಲಸ ಗೋತ್ರಜರಿಗೆ ಸಂಕೇತನಾಮಗಳು ಮಂಡ, ಮಂದ. ಆತ್ಮಾರ್ಪಣೆ ಮಾಡಬೇಕಾದವರು ಪಲ್ಲವಾಂಬ, ಪಾಲಾಹ್ವಯ. ಕಪೀತಸ ಗೋತ್ರಜರಿಗೆ ಸಂಕೇತನಾಮಗಳು ವೆಂಕೋಲ, ವೆಂಕಾಲ, ವೆಂಕಾಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ರಾಗಮಂಜರಿ, ರಾಗಾಘ್ಯ. ಕಣ್ವಸ್ತ್ರ ಗೋತ್ರಜರಿಗೆ ಸಂಕೇತನಾಮಗಳು ಕಾಟು, ಕೋಟ, ಕರ್ನಾಟ, ಕಮಟ, ಕರುಟಿ, ಕಟಾಂಟ. ಅಗ್ನಿಪ್ರವೇಶ ಮಾಡಬೇಕಾದವರು ಚಿತ್ರಭಾಷಿಣಿ, ಚಿತ್ರಶುಭಗ. ಕಾಶ್ಯಪಸ ಗೋತ್ರಜರಿಗೆ ಸಂಕೇತನಾಮಗಳು ಗಣಮುಖಿ, ಗಣಪ, ಗಣವಕ್ತ್ರ. ಅಗ್ನಿಪ್ರವೇಶ ಮಾಡಬೇಕಾದ ದಂಪತಿಗಳು ನಾರೀಮಣಿ, ನಾಗಾಖ್ಯ. ಕೃಷ್ಣಸ ಗೋತ್ರಜರಿಗೆ ಸಂಕೇತನಾಮಗಳು ಧನದ, ಧೇನು, ಧನ. ಅಗ್ನಿಪ್ರವೇಶ ಮಾಡಬೇಕಾದವರು ಅಮೃತಭಾಷಿಣಿ, ಗೌತಮ. ಕೌತ್ಸ್ಯ ಅಥವಾ ಕುತ್ಸಸ ಗೋತ್ರಜರಿಗೆ ಸಂಕೇತನಾಮಗಳು
ಇಕ್ಷ್ವಾಕು ಕದಂಬ. ಅಗ್ನಿ ಪ್ರವೇಶ ಮಾಡಬೇಕಾದ ದಂಪತಿಗಳು ಧನಲಕ್ಷ್ಮಿ ಧನದ. ಕೌಶಿಕ ಸಗೋತ್ರರಿಗೆ ಸಂಕೇತನಾಮಗಳು ಕರಕಪಾಲ ಕರಪಾಲ ಕನಕಪಾಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಧರ್ಮಾಂಬ ಉತ್ತಮಹಯ. ಕಂದರ್ಪಸ ಗೋತ್ರಜರಿಗೆ ಸಂಕೇತನಾಮಗಳು ಚರ ಚೀಗುಡ್ಡ ಚೇಗೋಳ್ಯ. ಮನಚೇರುಕೋಳ್ಯ ಶ್ರೇಷ್ಠಕುಂಡಲ ಚೇಗೊಂಡ. ಆತ್ಮಾರ್ಪಣೆ ಮಾಡಬೇಕಾದವರು ಬಾಲಾಮಣಿ ಬಲದೇವ. ಕೌಂಡಿನ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಘನಶ್ರೀಲ ಘನಲೋಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ರುಕ್ಮವತಿ ಪಾವನಶ್ರೇಷ್ಠಿ. ಕೌಂತೇಯಸ ಗೋತ್ರಜರಿಗೆ ಸಂಕೇತನಾಮಗಳು ಕಾಮಶಿಷ್ಟ ಕಾಮಿಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂದ್ರಮುಖ ಭೂತಾತ್ಮ. ಗಾರ್ಗ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಪ್ರಹಿಣಿ ಪ್ರಹೀಣು ಪೈಡಿ ಪ್ರಹಣಶಿಲ ಪಮಿಡಿ. ಅಗ್ನಿ ಪ್ರವೇಶ ಮಾಡಬೇಕಾದ ದಂಪತಿಗಳು ಪಲ್ಲವಾಂಬ ಮಲ್ಲಾಖ್ಯ. ಗೃತ್ಸ್ನ ಮದಸ ಗೋತ್ರಜರಿಗೆ ಸಂಕೇತನಾಮಗಳು ಇಸುಪ ಇಶುವ. ಆತ್ಮಾರ್ಪಣೆ ಮಾಡಬೇಕಾದವರು ವಿಚಕ್ಷಣಾಂಗಿ ದಕ್ಷಿಣಾಹ್ವಯ. ಗೌತಮಸ ಗೋತ್ರಜರಿಗೆ ಸಂಕೇತನಾಮಗಳು ಗ್ರಂಥಶಿಲ ಗಂಧಶೀಲ. ಆತ್ಮಾರ್ಪಣೆ ಮಾಡಬೇಕಾದವರು ಜಾಹ್ನವಿ ಜಮದಗ್ನಿ. ಗೋಪಕಸ ಗೋತ್ರಜರಿಗೆ ಸಂಕೇತನಾಮಗಳು ಇಂಚು ಇಂಚುಪಾಹ್ವಯ ಗೋಪ ಗೋಂಟು ಗೋಟು ಗುಂಟ ಗೋರಂಟ ಘೋಟಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂದ್ರರೇಖಾ ಶೃಂಗ. ಚಕ್ರಪಾಣಿಸ ಗೋತ್ರಜರಿಗೆ ಸಂಕೇತನಾಮಗಳು ಚಕ್ರಮೂಲ ಚಕ್ರಮೂಲಸ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಳಾವತಿ ಚಂದ್ರಾಕ್ಯ. ಚಾಮರ್ಷಣಸ ಗೋತ್ರಜರಿಗೆ ಸಂಕೇತನಾಮಗಳು ಪೆದ್ದ ಶ್ರೇಷ್ಠ ಪೆದ್ದಿಶಿಷ್ಟ ಬುಧಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ನೀಡಾಂಬ ನಂದಾಕ್ಯ. ಜಡಭರತಸ ಗೋತ್ರಜರಿಗೆ ಸಂಕೇತನಾಮಗಳು ದೂರಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪಲ್ಲವಪಾಣಿ ವಲ್ಲಭ. ಚತುಷ್ಯರ್ಣಸ ಗೋತ್ರಜರಿಗೆ ಸಂಕೇತನಾಮಗಳು ಚಂದ್ರಮೂಲ ಚಂದ್ರ ಚಂದ್ರಶಿಷ್ಟ ಚಂದ್ರಮಾಲಾಖ್ಯ ಚಂದ್ರಕಾಹ್ವಯ. ಆತ್ಮಾರ್ಪಣೆ ಮಾಡಬೇಕಾದವರು ಅನುಮಿತ ಅನಂತ. ಜಾಬಿ ಅಥವಾ ಜಾಬ್ರೇಯಸ ಗೋತ್ರಜರಿಗೆ ಸಂಕೇತನಾಮಗಳು ಚನಶೆಟ್ಲ ಚನಿಶೆಟ್ಲ ಚೆನ್ನಶಿಷ್ಟ ಶಿನಿಶೆಟ್ಲ ಶನಿಶೆಟ್ಲ ಚಿನ್ನಿಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ತಾರಕಾಂಬ ವಾಮನ. ಜರತ್ಕಾರಸ ಗೋತ್ರಜರಿಗೆ ಸಂಕೇತನಾಮಗಳು ಚನ್ನ ಜಾನ ಜ್ಯುನು ಜನಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ವಿಮಲಾದೇವಿ ಕಂಪಿಣ. ಜಾಬಾಲಿಸ ಗೋತ್ರಜರಿಗೆ ಸಂಕೇತನಾಮಗಳು ಸೂರಿಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಅಭಿನವಾಂಬ ಅಮಲ. ಜೀವಂತಿಸ ಗೋತ್ರಜರಿಗೆ ಸಂಕೇತನಾಮಗಳು ಭೂಮಶಿಷ್ಟ ಭೂತಿಲಾಶಿಷ್ಟ ವೃದ್ಧಿ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕನಕಾಂಗಿ ಕುಮುದಾರ್ಯ. ಜಾಂಬಸೂದನಸ ಗೋತ್ರಜರಿಗೆ ಸಂಕೇತನಾಮಗಳು ತ್ರಿಮೂಲ. ಆತ್ಮಾರ್ಪಣೆ ಮಾಡಬೇಕಾದವರು ಪೋತಾಂಬ ಭೋಗಾಖ್ಯ. ತರುಣಸ ಗೋತ್ರಜರಿಗೆ ಸಂಕೇತನಾಮಗಳು ತ್ರಿವಿಕ್ರಮಶಿಷ್ಟ ತ್ರಿವಿಕ್ರಮ. ಅಗ್ನಿ ಪ್ರವೇಶ ಮಾಡಬೇಕಾದವರು ಇಂದುಮುಖ ಇಂದಾಖ್ಯ. ತಿತ್ತಿರಸ ಗೋತ್ರಜರಿಗೆ ಸಂಕೇತನಾಮಗಳು ಭ್ರಮದ ಭ್ರಮರ ಭ್ರವರ ಬ್ರಹ್ಮಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಕಮಲಾದೇವಿ ಗಜಸತ್ವ. ತ್ರೈತ್ರೇಯಸ ಗೋತ್ರಜರಿಗೆ ಸಂಕೇತನಾಮಗಳು ಚಿದುರುಬಿಳ್ಳ ಚಿದುರುಪೇಳ್ಯ ಚಿದ್ರೂಪ ಚಿದುಬಿಳ್ಳ ಚತುರಪೇಳ್ಯ. ಅಗ್ನಿ ಪ್ರವೇಶ ಮಾಡಬೇಕಾದವರು ಭ್ರಮರಾಂಬ ದಂತಗುಪ್ತ. ತ್ರಿಜಟಸ ಗೋತ್ರಜರಿಗೆ ಸಂಕೇತನಾಮಗಳು ಉಚಿರಿ ಉಪರ
ಉಪ್ಪಾಲ, ಉನರಿ, ಉಸೀರ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂಚಲಾಕ್ಷಿ, ಪಾವನ. ದಾಲ್ಭ್ಯಸ ಗೋತ್ರಜರಿಗೆ ಸಂಕೇತನಾಮಗಳು: ಘಟುನಶಿಷ್ಟ, ಫಲನಮಶಿಷ್ಟ ಪಟಿನ, ಫಲಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಮಂಜುವಾಣಿ, ಸುಂದರ. ದೂರ್ವಾಸ ಗೋತ್ರಜರಿಗೆ ಸಂಕೇತನಾಮಗಳು: ದಿದಶ, ದಿನನ, ದೆಂತಾಕುಲ, ದಂತ, ದಾಂತ, ದೆಂತಾಶುಲ. ಆತ್ಮಾರ್ಪಣೆ ಮಾಡಬೇಕಾದವರು ಆರ್ಯಾಂಬ, ಮಲ್ಲಾಖ್ಯ. ದೇವರಾತ ಗೋತ್ರಜರಿಗೆ ಸಂಕೇತನಾಮಗಳು: ಹಿರರಾಶಿ, ಹಿರಾಕುಲ, ಹಾರೀತ, ಹೀರರಾಜು. ಅಗ್ನಿ ಪ್ರವೇಶ ಮಾಡಬೇಕಾದವರು ಕುಂದರದನ, ಗೋವಿಂದ. ದೇವವಲ್ಕ್ಯಸ ಗೋತ್ರಜರಿಗೆ ಸಂಕೇತನಾಮಗಳು: ದೇಶಿಷ್ಟ, ದೇವಶೆಟ್ಲ, ದೈವಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಅಬ್ಬಮುಖಿ, ಜಮದಗ್ನಿ. ನಾರದಸ ಗೋತ್ರಜರಿಗೆ ಸಂಕೇತನಾಮಗಳು: ಪಾಲಕುಲ, ಪಾಲಕ, ಪಾಲಕ್ರಪಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಕಮಲಾಕ್ಷಿ, ಸಮದಾಖ್ಯ. ನೇತ್ರಪಾದಸ ಗೋತ್ರಜರಿಗೆ ಸಂಕೇತನಾಮಗಳು: ಚಂದೋಗು, ಚೆಂದೋಗುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಧರಣೀದೇವಿ, ಕುಮಾರಶ್ರೇಷ್ಠಿ. ಪಲ್ಲವಸ ಗೋತ್ರಜರಿಗೆ ಸಂಕೇತನಾಮಗಳು: ಗಣಪ, ಗಂಟಕಾಹ್ವಯ, ಗಂಠಾಕುಲ, ಗಂಠಸ್ಥೂಲ. ಆತ್ಮಾರ್ಪಣೆ ಮಾಡಬೇಕಾದವರು ಧನಲಕ್ಷ್ಮಿ, ಧನದ ಗುಪ್ತ. ಪರಸ್ಪರಾಯಣಸ ಗೋತ್ರಜರಿಗೆ ಸಂಕೇತನಾಮಗಳು: ತುವಿಶಿಷ್ಟ, ತ್ರಿಪುಂಶಿಕ, ಪಾಲಸ್ಯ, ಪಾಲಶ್ಚ ಶ್ರೀಪುಂಶ, ಶ್ರೀಪುಂಶಿಕ. ಆತ್ಮಾರ್ಪಣೆ ಮಾಡಬೇಕಾದವರು ಹಲ್ಲಕಾಂಬ, ಪಾದಿರ್ವಾರ್ಯ. ಪವಿತ್ರ ಪಾಣಿಸ ಗೋತ್ರಜರಿಗೆ ಸಂಕೇತನಾಮಗಳು: ದಯಶಿಷ್ಟ, ದಶಿಷ್ಟ, ದೈಶೆಟ್ಟಿ, ದೈಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಲೋಲಾಂಬ, ಲೋಕಾಹ್ವಯ. ಪಾರಾಶರ್ಯಸ ಗೋತ್ರಜರಿಗೆ ಸಂಕೇತನಾಮಗಳು: ಕಾಮಧೇನು, ಪಡಗಶೀಲ, ಪಾಂಚಾಲ, ಪ್ರಾಣಾಸುಲ, ಪ್ರೌಢಶೀಲ, ಪಾಪಾಲ, ಪಾಂಬಾಲ, ಪ್ರಾಗ್ಬಾಲ, ಪ್ರಾಣು, ಪಾವಳ್ಳ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಮಲಾವತಿ, ಗೌರಾಖ್ಯ. ಪ್ರಾಚೀನಸ ಗೋತ್ರಜರಿಗೆ ಸಂಕೇತನಾಮಗಳು: ವಿಶಿಶಿಷ್ಟ, ವೆನಶಿಷ್ಟ, ವೆನಿಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಮೋಹಿನಿ, ಪವಿತ್ರಪಾಣಿ. ಪ್ರಾಭಾತಸ ಗೋತ್ರಜರಿಗೆ ಸಂಕೇತನಾಮಗಳು: ಉದ್ವಾಹ, ರವಿಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕುಸುಮಾಂಬ, ಕುಸುಮಶ್ರೇಷ್ಠಿ. ಪೂತಿಮಾಷಸ ಗೋತ್ರಜರಿಗೆ ಸಂಕೇತನಾಮಗಳು: ತೋಟ, ತುಳಸಿ, ತುರ್ಯಾಟ, ತುಲಿಶೆಟ್ಲ, ತುನಿಶೆಟ್ಲ, ತುಳಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ತನುಮಧ್ಯ, ಧೃತಸತ್ವ. ಪೌಲಸ್ತ್ಯಸ ಗೋತ್ರಜರಿಗೆ ಸಂಕೇತನಾಮಗಳು: ಗೋಶಿಲ, ಉತ್ತಮ ಗೋಶೀಲ, ಪಲ್ಲವ, ಗೋಶೀಲ, ಪಟುಗೋಶೀಲ, ಪುನಗಶಿಲ. ಆತ್ಮಾರ್ಪಣೆ ಮಾಡಬೇಕಾದವರು ಸುಬೋಧಿನಿ, ಸಿಂಹಸೇನ. ಪಿಂಗಸ ಗೋತ್ರಜರಿಗೆ ಸಂಕೇತನಾಮಗಳು: ಆಯನಕುಲ, ಐನಕುಲ, ಆನಯಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಸೌಧಾಮಿನಿ, ಬಂಭರ. ಪುಂಡರೀಕಸ ಗೋತ್ರಜರಿಗೆ ಸಂಕೇತನಾಮಗಳು: ಅನುಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಚಂದ್ರಕಲಾ, ಚಂದ್ರಮೌಳಿ. ಪೌಂಡ್ರಕಸ ಗೋತ್ರಜರಿಗೆ ಸಂಕೇತನಾಮಗಳು: ಪೋಲಿಶೆಟ್ಟಿ, ಪ್ರೋಲಿಕುಲ, ಪೂಸಿಕಕುಲ, ಪುಂಷಿಮಾಂಶು, ಘ್ರೋಶಿಷ್ಟ, ಪ್ರೋಲೇಕ, ಪ್ರೋಲಿಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಸುದರ್ಶಿನಿ, ಸೌದಾಖ್ಯ. ಬೃಹದಶ್ವಸ ಗೋತ್ರಜರಿಗೆ ಸಂಕೇತನಾಮಗಳು: ಪೇರಿಶಿಷ್ಟ, ಪೈರುಶಿಷ್ಟ, ಪೇರುಶೆಟ್ಲ, ಪೇರಿಸ್ತ. ಅಗ್ನಿ ಪ್ರವೇಶ ಮಾಡಬೇಕಾದವರು ಬಾಲಾಂಬ, ಜನಾರ್ದನ. ಬೋಧಾಯನಸ ಗೋತ್ರಜರಿಗೆ ಸಂಕೇತನಾಮಗಳು: ಬುದ್ಧಿ, ಬುಧನ, ಬುಧಂಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ದಂತವತಿ, ಅಮೃತ.
ಭಾರದ್ವಾಜಸ ಗೋತ್ರಜರಿಗೆ ಸಂಕೇತನಾಮಗಳು ಬಲಿಶಿಷ್ಟ, ಬಲಶ್ರೇಷ್ಠ, ಬಲಿಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಸಮಶೀಲ, ಸಕಲಾಖ್ಯ. ಭಾರ್ಗವಸ ಗೋತ್ರಜರಿಗೆ ಸಂಕೇತನಾಮಗಳು ಪೃಥಿಶ್ರೇಷ್ಠ, ಪೃಥಿಶಿಷ್ಟ. ಅಗ್ನಿಪ್ರವೇಶ ಮಾಡಬೇಕಾದವರು ಚಿತ್ರರೇಖಾ, ಕುಶಲಾರ್ಯ. ಮರೀಚಿನ ಗೋತ್ರಜರಿಗೆ ಸಂಕೇತನಾಮಗಳು ದೀಕ್ಷಮ, ದೀಕ್ಷಮಶಿಷ್ಟ, ದೀಕ್ಷಮಶ್ರೇಷ್ಠ, ದೀಕ್ಷಮಶಿಷ್ಟಸ. ಆತ್ಮಾರ್ಪಣೆ ಮಾಡಬೇಕಾದವರು ಧನವತಿ, ಧರ್ಮಾಖ್ಯ. ಮಾನವಸ ಗೋತ್ರಜರಿಗೆ ಸಂಕೇತನಾಮಗಳು ಮನ್ಯು, ಮನ್ಯುಸ, ಮಾನಸ, ಮಾನಾಶ್ಚ, ಮನಾಭ. ಅಗ್ನಿಪ್ರವೇಶ ಮಾಡಬೇಕಾದವರು ಮಣಿಮಂಜರಿ, ಆದಿತ್ಯಗುಪ್ತ. ಮಾರ್ಕಂಡೇಯಸ ಗೋತ್ರಜರಿಗೆ ಸಂಕೇತನಾಮಗಳು ಮೋರು, ಮೋರ್ಕಾಲು, ಮೋರುಕ, ಮೋರುಸ, ಮೂರ್ಕುಲ, ಮೂರ. ಅಗ್ನಿಪ್ರವೇಶ ಮಾಡಬೇಕಾದವರು ಶ್ಯಾಮಲಾಂಬ, ಕೃಷ್ಣ. ಮುನಿರಾಜಸ ಗೋತ್ರಜರಿಗೆ ಸಂಕೇತನಾಮಗಳು ಪದ್ಮಶಿಷ್ಟ, ಪದ್ಮಶ್ರೇಷ್ಠ, ಪದ್ಮಶಿಷ್ಟಸ, ಪದ್ಮಶಟ್ಲ, ಪದ್ಮಶಿಲ. ಆತ್ಮಾರ್ಪಣೆ ಮಾಡಬೇಕಾದವರು ಸರಸ್ವತಿ, ಸರಸಶ್ರೇಷ್ಠಿ. ಮೈತ್ರೇಯಸ ಗೋತ್ರಜರಿಗೆ ಸಂಕೇತನಾಮಗಳು ಮಿಥನ, ಮಧ್ಯಿ, ಮಧ್ಯಸ, ಮದನ, ಮೈತ್ರಿ, ಮಶ್ಯ. ಅಗ್ನಿಪ್ರವೇಶ ಮಾಡಬೇಕಾದವರು ಕಾಳೀವಂತಸ, ಕಾಲಕಂಠ. ಮೌದ್ಗಲ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ನಾಭೀಲಕುಲ, ನಾಭಿಲಸ, ಮುನಿಕುಲ, ಚಂದಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಮೇದಾಂಬ, ಮಾರ್ಕಂಡೇಯ. ಮೌಸಲಸ ಗೋತ್ರಜರಿಗೆ ಸಂಕೇತನಾಮಗಳು ಚಂದಕುಲ, ಚಂದಕ, ಚಂಗಾಲ, ಚಂದಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಹೇಮರೇಖ, ಸ್ವರ್ಣರಥ. ಮಂದಪಾಲಸ ಗೋತ್ರಜರಿಗೆ ಸಂಕೇತನಾಮಗಳು ವಿನ್ನಸ, ವಿನು, ವೆನ್ನ. ಆತ್ಮಾರ್ಪಣೆ ಮಾಡಬೇಕಾದವರು ಭಾಮಾಮಣಿ, ಭಾಸ್ಕರಾಚಾರ್ಯ. ಮೌಂಜಾಯನಸ ಗೋತ್ರಜರಿಗೆ ಸಂಕೇತನಾಮಗಳು ಮೌಂಜಸ, ಮುಂಜಿಕ. ಆತ್ಮಾರ್ಪಣೆ ಮಾಡಬೇಕಾದವರು ಮಣಿಶಲಾಕ, ಕಂದರ್ಪ. ಯಾಸ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ವೆಲಿಗೋಳ್ಳ, ವ್ಯಾಳಕೂಲಸ. ಆತ್ಮಾರ್ಪಣೆ ಮಾಡಬೇಕಾದವರು ಪೃಥ್ವೀದೇವಿ, ಪೃಥುನಾಮಗುಪ್ತ. ಯಾಜ್ಞವಲ್ಕಸ್ಯ ಗೋತ್ರಜರಿಗೆ ಸಂಕೇತನಾಮಗಳು ಅಭಿಮಂಚಿ, ಅಭಿಮನ್ಯು, ಅಭಿಮುಂಚ. ಆತ್ಮಾರ್ಪಣೆ ಮಾಡಬೇಕಾದವರು ಧನಂದಾಂಬ, ಮೂಲಾರ್ಯ. ವಟುಕಸ ಗೋತ್ರಜರಿಗೆ ಸಂಕೇತನಾಮಗಳು ಅನುಮರ್ಷಣ. ಅಗ್ನಿಪ್ರವೇಶ ಮಾಡಬೇಕಾದವರು ಪ್ರೋಲ್ಲಾಸಿನಿ, ಪುಣ್ಯರಾಶಿಗುಪ್ತ. ವರತಂತುಸ ಗೋತ್ರಜರಿಗೆ ಸಂಕೇತನಾಮಗಳು ಮಾಸಂತ, ಮಾಶಾಂತ, ಮಾಂತ. ಅಗ್ನಿಪ್ರವೇಶ ಮಾಡಬೇಕಾದವರು ಬಿಂಬಾಧರಿ, ಪೀನವಕ್ಷಾರ್ಯ. ವರುಣಸ ಗೋತ್ರಜರಿಗೆ ಸಂಕೇತನಾಮಗಳು ವೆಲಿಶಿಷ್ಟ, ವರುಣಶಿಲ, ಏಲಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಪಲ್ಲವಾಂಬ, ಭೋಗಾಖ್ಯ. ವಸಿಷ್ಠಸ ಗೋತ್ರಜರಿಗೆ ಸಂಕೇತನಾಮಗಳು ವಸ್ತಿಸ, ವಸ್ತ್ರಕುಲ, ವಸ್ತುಕುಲ. ಅಗ್ನಿಪ್ರವೇಶ ಮಾಡಬೇಕಾದವರು ಹೇಮಾಂಗಿ, ಮತ್ಸ್ಯಧ್ವಜಾರ್ಯ. ವಾಸುದೇವಸ ಗೋತ್ರಜರಿಗೆ ಸಂಕೇತನಾಮಗಳು ಉಪನ, ಉಪಲಾಲ, ಉಪಮನ್ಯು, ಉಪನಾಹ್ವಯ. ಅಗ್ನಿಪ್ರವೇಶ ಮಾಡಬೇಕಾದವರು ದೇವಾಂಬ, ಭೋಗಾರ್ಯ. ವಾಯವ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ವ್ರಂಗಮ, ವ್ರಕ್ಕಾಲ, ವ್ರಕಶಿಷ್ಟ, ವ್ರಂಗಮೂಲ, ವ್ರಂಗಮ. ಆತ್ಮಾರ್ಪಣೆ ಮಾಡಬೇಕಾದವರು ಭೂಮಾಂಬ, ಬ್ರಹ್ಮಾರ್ಯ. ವಾಲ್ಮೀಕಿಸ ಗೋತ್ರಜರಿಗೆ ಸಂಕೇತನಾಮಗಳು ಸಾಂತಾಲ, ಶಾಂತಿ. ಅಗ್ನಿಪ್ರವೇಶ ಮಾಡಬೇಕಾದವರು ವಿದುರಾಂಬ, ಮಾಧವಾರ್ಯ. ವಾಸುದೇವಸ ಗೋತ್ರಜರಿಗೆ ಸಂಕೇತನಾಮಗಳು ಭೀಮಶಿಷ್ಟ, ಭೀಮಶ್ರೇಷ್ಠ, ಭೀಮಶಿಲ. ಅಗ್ನಿಪ್ರವೇಶ ಮಾಡಬೇಕಾದವರು ಇಭಯಾನ, ನಾಗಾರ್ಯ. ವ್ಯಾಸಸ ಗೋತ್ರಜರಿಗೆ ಸಂಕೇತನಾಮಗಳು ಧನದ, ಧನಗುಂಡ, ಧನಗು, ಧನಿಗುಳ್ಯ,
ಧನಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಮಂಜುವಾಣಿ ಗುಣಪುಂಜ ಗುಪ್ತ. ವಿಶ್ವಾಮಿತ್ರಸ ಗೋತ್ರಜರಿಗೆ ಸಂಕೇತನಾಮಗಳು ವಿಕ್ರಮಶಿಷ್ಟ ವಿಕ್ರಮಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಂಬುಕಂಠಿ ಕಪಿಲಾಚಾರ್ಯ. ವಿಶ್ವಕ್ಸೇನ ಗೋತ್ರಜರಿಗೆ ಸಂಕೇತನಾಮಗಳು ಪರಿಶಿಷ್ಟ ಪಿಬರಿಶೆಟ್ಲ ಉಪರಿಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಸೋಮಪ್ರಭ ಸಿಂಹಧ್ವಜ. ವಿಷ್ಣು ವೃದ್ಧಸ ಗೋತ್ರಜರಿಗೆ ಸಂಕೇತನಾಮಗಳು ಪುಷ್ಪಲಾಕುಲ ಪಿಪ್ಪಲಾದಿ ಪೇಸಲ. ಆತ್ಮಾರ್ಪಣೆ ಮಾಡಬೇಕಾದವರು ವಾಸಂತಿಕ ಅರ್ಧನಾರೀಶ. ವೈರೋಹಿತ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ವಸಂತಕುಲ ವಸಂತಕ ಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪಿಪ್ಪಲಾಂಬ ನಾಗಧ್ವಜ. ಶರಭಂಗಸ ಗೋತ್ರಜರಿಗೆ ಸಂಕೇತನಾಮಗಳು ಕ್ರಮಶಿಷ್ಟ ಕಾಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ನೀಲವೇಣಿ ಭಾನುಗುಪ್ತ. ಶಾರ್ಗರವಸ ಗೋತ್ರಜರಿಗೆ ಸಂಕೇತನಾಮಗಳು ಗೋಂಡಕ ಗುಂಡಕ ಗುಂಡುಕುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕೃಷ್ಣಾಂಬ ನಾಗಾರ್ಯ. ಶುಕ್ಲಸ ಗೋತ್ರಜರಿಗೆ ಸಂಕೇತನಾಮಗಳು ಮುಷ್ಟಿ ಶ್ರೀಸಾಳ್ಯ ಶ್ರೀಸಾಲ ಶ್ರೀಕಾಳ್ಯ ಶ್ರೀಕಾಳ್ಳ ಶಿರಿಸಾಲ ಶಿರಿಪೆಳ್ಳ. ಅಗ್ನಿ ಪ್ರವೇಶ ಮಾಡಬೇಕಾದವರು ವಿನ್ನಮಾಂಬ ವಿಶ್ವನಾಥ. ಶ್ರೀಧರಸ ಗೋತ್ರಜರಿಗೆ ಸಂಕೇತನಾಮಗಳು ಶ್ರೀಶಿಷ್ಟ ಪರಿಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ನವನೀತಾಂಗಿ ವಿನ್ನಾರ್ಯ. ಶ್ರೀವತ್ಸಸ ಗೋತ್ರಜರಿಗೆ ಸಂಕೇತನಾಮಗಳು ಶ್ರೀಲಕುಲ ಶ್ರೀರಂಗ ಚಿಲಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪ್ರಭಾವತಿ ಪ್ರದ್ಯುಮ್ನ. ಶಾಚೇಯಸ ಗೋತ್ರಜರಿಗೆ ಸಂಕೇತನಾಮಗಳು ಇಲಮಂಚಿ ಯಲಮಂಚಿ ಹೇಲಮಂಚಿ ತುಲಮಂಚಿ. ಆತ್ಮಾರ್ಪಣೆ ಮಾಡಬೇಕಾದವರು ಮೇಧಾಂಬ ವೀರಭದ್ರ. ಶೌನಕಸ ಗೋತ್ರಜರಿಗೆ ಸಂಕೇತನಾಮಗಳು ಕಮಲಕುಲ ತೃಕಶಿಷ್ಟಕುಲ ಶನಕಾಲಕುಲ ಶೌನಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಗಂಗಾಭವಾನಿ ವಿದ್ಯಾಧರ ಗುಪ್ತ. ಶಾಂಡಿಲ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ತುಪ್ಪಾಲಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪುಷ್ಪದಾಂಬ ವಿದಾರ್ಯಗುಪ್ತ. ಸನಕಸ ಗೋತ್ರಜರಿಗೆ ಸಂಕೇತನಾಮಗಳು ಸಾನ ಸನ್ನಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಸುಂದರೀದೇವಿ ಜೀಮೂತಾರ್ಯ. ಸನಂದನಸ ಗೋತ್ರಜರಿಗೆ ಸಂಕೇತನಾಮಗಳು ಸೋಮಶಿಷ್ಟ ಸಂಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಉತ್ಪಲಾಕ್ಷಿ ಪಂಡಿತಾರ್ಯ. ಸನತ್ ಕುಮಾರಸ ಗೋತ್ರಜರಿಗೆ ಸಂಕೇತನಾಮಗಳು ಢಂಕಾರಕುಲ ಢಂಕಾರಕುಲ ಮುದ್ದುಕುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ರಾಜಮುಖಿ ರಾಜೇಶ್ವರ. ಸೌವರ್ಣಸ ಗೋತ್ರಜರಿಗೆ ಸಂಕೇತನಾಮಗಳು ಸುಸಾಳ್ಳ ಸಕಾಳ್ಳ ಸುಸೋಳ್ಳ ಸುಶಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಲೀಲಾವತಿ ಜನಾರ್ದನ ಗುಪ್ತ. ಸಂವರ್ತಕಸ ಗೋತ್ರಜರಿಗೆ ಸಂಕೇತನಾಮಗಳು ರೆಂಟಕುಲ ರೆಂಟಸ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪದ್ಮಗಂಧಿ ಬಾಲಭಾನುಗುಪ್ತ. ಸತ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಚಿಂತಕ ಚಿಂತ್ಯ ಚಿಂತಮ ಚಿಂತಶಿಷ್ಟ ಚಿಂತಾಲ ಆಂದಿರ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಿತ್ರಾಂಗಿ ವಿನ್ನವರೇಣ್ಯಗುಪ್ತ. ಸುಕಾಂಚನಸ ಗೋತ್ರಜರಿಗೆ ಸಂಕೇತನಾಮಗಳು ಪುನೀತ ಪುಚ್ಚಕುಲ ಪುಚ್ಚಕಶಿಲ ಪೌಚ್ಚಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಸತ್ಯವತಿ ಸತ್ಯಸಂಧ. ಸುತೀಕ್ಷ್ಣಸ ಗೋತ್ರಜರಿಗೆ ಸಂಕೇತನಾಮಗಳು ದಂತಕುಲ ದೊಂತಕುಲ ದ್ಯಂತಕುಲ ದ್ವಂತಕುಲ ದಂತಕುಲ ದೇವಿ ಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಚಂದ್ರಾಂಬ ಜಲಧಾರ್ಯ.
ಸುಬ್ರಹ್ಮಣ್ಯಸ ಗೋತ್ರಜರಿಗೆ ಸಂಕೇತನಾಮಗಳು: ಚಂದನ, ಸ್ನಿಗ್ಧ. ಆತ್ಮಾರ್ಪಣೆ ಮಾಡಬೇಕಾದವರು: ಚಪಲಾಕ್ಷಿ, ಸಿಂಹಮುಖ. ಸುವರ್ಣಸ ಗೋತ್ರಜರಿಗೆ ಸಂಕೇತನಾಮಗಳು: ಪ್ರೌಢಯಾಚ, ಪ್ರೌಢಶಿಲ, ಪ್ರೋಢಯಾಚ, ಪ್ರಾಣಯಾಜ, ಪೋಲುಯಾಚ, ಪ್ರಯನಸ. ಅಗ್ನಿಪ್ರವೇಶ ಮಾಡಬೇಕಾದವರು: ಪದ್ಮಾಕ್ಷಿ, ಮೇಘಸೇನ. ಸುಂದರಸ ಗೋತ್ರಜರಿಗೆ ಸಂಕೇತನಾಮಗಳು: ಇನಕುಲ, ಇನಕಾಲ, ವಿನಿಕೋಲ. ಅಗ್ನಿಪ್ರವೇಶ ಮಾಡಬೇಕಾದವರು: ಪಾವನೀದೇವಿ, ಚಂದ್ರಬಾಣ. ಸೌಪರ್ಣಸ ಗೋತ್ರಜರಿಗೆ ಸಂಕೇತನಾಮಗಳು: ಬುದುರುಕುಲ, ಬುದುರುಕ್ಸ, ಬುದುರ್ಕುಲ, ಬುದರಕುಲ, ಬುದರ. ಆತ್ಮಾರ್ಪಣೆ ಮಾಡಬೇಕಾದವರು: ಮಣಿಮಾಲ, ಗಣಮುಳಾರ್ಯ. ಸೌಮ್ಯಸ ಗೋತ್ರಜರಿಗೆ ಸಂಕೇತನಾಮಗಳು: ಹಸ್ತಿಕುಲ, ಹಸ್ತಿಕ. ಆತ್ಮಾರ್ಪಣೆ ಮಾಡಬೇಕಾದವರು: ದಾವನದೇವಿ, ನಿರ್ಜಲಸೇನ. ಹರಿವಲ್ಕ್ಯಸ ಗೋತ್ರಜರಿಗೆ ಸಂಕೇತನಾಮಗಳು: ಕುರಟ, ಕೋರಟ, ಕಪಟ. ಅಗ್ನಿಪ್ರವೇಶ ಮಾಡಬೇಕಾದವರು: ಕುಮುದವಲ್ಲಿ, ಸುದರ್ಶನ ಶ್ರೇಷ್ಠಿ ಎಂದು ಭಾಸ್ಕರಾಚಾರ್ಯರು 102 ಗೋತ್ರಗಳ ಆರ್ಯವೈಶ್ಯರ ಋಷಿಗೋತ್ರಗಳನ್ನು ನೂತನವಾಗಿ ಏರ್ಪಡಿಸಿದ ಸಂಕೇತನಾಮಗಳನ್ನು ಮತ್ತು ಅಗ್ನಿಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳ ನಾಮಧೇಯಗಳನ್ನು ವಿವರವಾಗಿ ತಿಳಿಸಿಕೊಟ್ಟರು. ಅನಂತರ ಆರ್ಯವೈಶ್ಯರು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರವೇ ಸಂಕೇತನಾಮಗಳಾದ ಪ್ರಾಕೃತ ಗೋತ್ರಗಳನ್ನು ಹೇಳಿಕೊಳ್ಳಬೇಕೆಂದು, ಶ್ರೌತ ಸ್ಮಾರ್ತಾದಿ ಸಕಲ ವೈದಿಕ ಕರ್ಮಗಳಲ್ಲಿ ಋಷಿಗೋತ್ರಗಳನ್ನು ಮಾತ್ರವೇ ಹೇಳಿಕೊಳ್ಳಬೇಕೆಂದು ಕಟ್ಟಳೆ ಹಾಕಿದರು. ಗುರುವರೇಣ್ಯರ ವಾಕ್ಯಗಳನ್ನು ಕೇಳಿದ ವೈಶ್ಯರು ಅವರ ಆದೇಶಗಳನ್ನು ಶಿರಸಾವಹಿಸುತ್ತೇವೆಂದು ನುಡಿದರು. ಆರ್ಯವೈಶ್ಯರ ಆತ್ಮತ್ಯಾಗ ಮುಹೂರ್ತ ನಿರ್ಣಯ. ಅಗ್ನಿಕುಂಡಗಳ ನಿರ್ಮಾಣ. ಅನಂತರ ಆದಿಭಾಸ್ಕರ ಗುರುವರೇಣ್ಯರು ಆರ್ಯವೈಶ್ಯರ ಅಗ್ನಿಪ್ರವೇಶಕ್ಕೆ ಮಾಘ ಶುದ್ಧ ಬಿದಿಗೆ ಗುರುವಾರದ ದಿನವೆಂದು ಮುಹೂರ್ತವನ್ನು ನಿರ್ಣಯಿಸಿದರು. ಬಳಿಕ ವೈಶ್ಯರನ್ನು ನೋಡಿ, ಓ ವೈಶ್ಯೋತ್ತಮರೇ, ಷಡ್ಯೋಜನ ವಿಸ್ತೀರ್ಣವಾದ ಬ್ರಹ್ಮಕುಂಡ ಪ್ರದೇಶದಲ್ಲಿ ಪೂರ್ವದಲ್ಲಿ ಕುಮಾರಸ್ವಾಮಿಗಾಗಿ ದೇವತೆಗಳಿಂದ ಅಗ್ನಿಚಕ್ರವು ಏರ್ಪಡಿಸಲ್ಪಟ್ಟಿತ್ತು. ಆ ಪ್ರದೇಶದಲ್ಲಿ ಹಸುಗಳನ್ನು ಅರ್ಪಿಸಿದವರು ತಪ್ಪದೇ ಪರಮಪದವನ್ನು ಹೊಂದಬಲ್ಲರು. ಆದ್ದರಿಂದ ನಮ್ಮ ಅಗ್ನಿಪ್ರವೇಶ ಮಹಾಯಜ್ಞಕ್ಕೆ ಅದುವೇ ಉಚಿತ ಸ್ಥಾನ ಎಂದು ಹೇಳಿ ಸ್ಥಳ ನಿರ್ದೇಶನ ಮಾಡಿದರು. ತರುವಾಯ ಮಲ್ಹರನೆಂಬ ಭಟನನ್ನು ಕರೆದು, ಎಲೈ ಮಲ್ಹರ, ನಾನು ಹೇಳುವ ಪ್ರಕಾರ ನೀನಿಲ್ಲಿ ಅಗ್ನಿಕುಂಡಗಳನ್ನು ನಿರ್ಮಿಸು. ಮಧ್ಯಭಾಗದಲ್ಲಿ ಶ್ರೀ ವಾಸವಿ ಕನ್ಯಕೆಗೆ ಪ್ರಧಾನ ಕುಂಡ ನಿರ್ಮಾಣ ಮಾಡು. ಅದಕ್ಕೆ ಒಂದು ಪಾರ್ಶ್ವದಲ್ಲಿ 9 ಕುಂಡಗಳು, ಮತ್ತೊಂದು ಪಾರ್ಶ್ವದಲ್ಲಿ 9 ಕುಂಡಗಳು. ಪ್ರಧಾನ ಹೋಮಕುಂಡದ 4 ಮೂಲೆಗಳಲ್ಲಿ 4 ಕುಂಡಗಳನ್ನು, ಆ ಬಳಿಕ ವರ್ತುಲಾಕಾರದಲ್ಲಿ 16 ಕುಂಡಗಳನ್ನು, ಆ ಅಗ್ನಿಪ್ರವೇಶ ಶಾಲೆಯ 4 ಮೂಲೆಗಳಲ್ಲಿ 64 ಕುಂಡಗಳನ್ನು ನಿರ್ಮಿಸು. ಹಿಂದೆ ಬ್ರಹ್ಮದೇವದಿಂದ ಈ ವಿಧಾನದಲ್ಲಿಯೇ ಕುಂಡ ನಿರ್ಮಾಣ ಮಾಡಲ್ಪಟ್ಟಿದೆ ಎಂದು ಭಾಸ್ಕರಾಚಾರ್ಯರು ತಿಳಿಸಿಕೊಟ್ಟರು. ವಿಷ್ಣುವರ್ಧನನಿಗೆ ಶಾಪಪ್ರಾಪ್ತಿ. ಅಗ್ನಿಪ್ರವೇಶಕ್ಕೆ ಭಾಸ್ಕರಾಚಾರ್ಯರು ಸ್ಥಳ ನಿರ್ದೇಶನ ಮಾಡಿದ ಬಳಿಕ ಕೆಲವು ವೈಶ್ಯರು ವಾಸವಿ ಕನ್ಯಕೆಯನ್ನು ನೋಡಿ, ಅಮ್ಮ, ಕ್ರೂರಿಯಾದ ಚಕ್ರವರ್ತಿ ನಮ್ಮ ಅಗ್ನಿಪ್ರವೇಶ ವಾರ್ತೆಯನ್ನು ಕೇಳಿ ಮನಸ್ಸನ್ನು ಬದಲಿಸಿಕೊಳ್ಳದೆ ನಮ್ಮ ಮೇಲೆ ದಂಡೆತ್ತಿ ಬಂದರೆ ನಾವು ಈ ಅಹಿಂಸಾವ್ರತ ದೀಕ್ಷೆಯನ್ನು ಹೇಗೆ ಪಾಲಿಸಬಲ್ಲೆವು? ನಾವು ಅಹಿಂಸಾವ್ರತ ದೀಕ್ಷಾಬದ್ಧರಾಗಿ ಸುಮ್ಮನಿದ್ದು ಬಿಟ್ಟರೆ ಆರ್ಯವೈಶ್ಯ ಕುಲವು ಆತ್ಮರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಎಂದು ಪ್ರಶ್ನಿಸಿದರು. ಆಗ ವಾಸವಿ ಕನ್ಯಕೆಯು ಅವರನ್ನು ನೋಡಿ, ಸೋದರರೇ, ಧೈರ್ಯಗುಂದದಿರಿ. ಪೂರ್ವದಲ್ಲಿ ಶ್ರೀ ಮಹಾವಿಷ್ಣುವಿಗಾಗಿ ಘೋರ ತಪಶ್ಚರ್ಯೆಯಲ್ಲಿದ್ದ ವೇದವತಿಯನ್ನು ರಾವಣಾಸುರನು ಬಲಾತ್ಕಾರವಾಗಿ ಹಿಡಿಯಲು ಹೋದಾಗ ಆಕೆ ಅವನನ್ನು ಕಂಡು, ಎಲೈ ಧರ್ಮದ್ವೇಷಿ, ನನ್ನ ಈ ಶರೀರವನ್ನು ಯೋಗಾಗ್ನಿಯಲ್ಲಿ
ದಗ್ಧವಾಗಿಸಿಕೊಂಡು ಬರಲಿರುವ ಜನ್ಮದಲ್ಲಿ ನಿನ್ನ ಗೃಹದಲ್ಲೇ ಪ್ರಭವಿಸಿ ನಿನ್ನನ್ನು ನಿನ್ನ ಪುತ್ರ ಬಂಧು ಮಿತ್ರ ಪರಿವಾರ ಸಮೇತವಾಗಿ ಸರ್ವನಾಶ ಮಾಡುವೆನೆಂದು ಶಪಿಸಿ ಅಗ್ನಿಯಲ್ಲಿ ದಗ್ಧಳಾಗಿ ಹೋದಳು. ಮಾನವತಿಯರಾದ ಸ್ತ್ರೀಯರು ಪಾಪಾತ್ಮರಾದ ದುರ್ವರ್ತನೆಯನ್ನು ಸಹಿಸರು. ಹಾಗೆಯೇ ಪಾಪಾತ್ಮನಾದ ವಿಷ್ಣುವರ್ಧನನ ಕೆಡುದೃಷ್ಟಿಯು ಸೋಂಕಿದ ನನ್ನೀ ಶರೀರವನ್ನು ಅಗ್ನಿಯಲ್ಲಿ ಅರ್ಪಿಸಿಬಿಡುವನು. ಆ ದುಷ್ಟ ಸಾರ್ವಭೌಮನು ಪೆನುಗೊಂಡೆ ಪಟ್ಟಣಕ್ಕೆ ಸಮೀಪಿಸಲಾರನು ಎಂದು ವಾಸವಿಯು ನುಡಿಯುತ್ತಿರಲು ಆಕಾಶದಿಂದ ಒಂದು ದಿವ್ಯವಾಣಿ, ಓ ವೈಶ್ಯವರರೇ, ಶ್ರೀ ವಾಸವಿ ಕನ್ಯಕಾದೇವಿಯ ಅಗ್ನಿಪ್ರವೇಶ ವಾರ್ತೆಯು ವಿಷ್ಣುವರ್ಧನನ ಕಿವಿಯ ಮೇಲೆ ಬಿದ್ದೊಡನೆಯೇ ವಜ್ರಾಯುಧದಿಂದ ಛೇದಿಸಲ್ಪಟ್ಟ ಪರ್ವತ ಶಿಖರದಂತೆ ಅವನ ಶಿರಸ್ಸು ಸಹಸ್ರ ಹೋಳಾಗಿ ಬಿಡುವುದು. ಇದು ಸತ್ಯ, ಇದು ಸತ್ಯ ಎಂದು ದಶ ದಿಶೆಗಳಲ್ಲಿ ಘೋಷಣೆಯು ಮೇಘ ಗಂಭೀರ ವಿಸ್ವನದಿಂದ ಕೇಳಿಸಿತು. ಆ ನುಡಿಯನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಪರಮಾಶ್ಚರ್ಯ ಭರಿತರಾದರು. ವಾಸವಿ ದೇವಿಯ ಮಹಿಮೆಯನ್ನು ಕೀರ್ತಿಸುತ್ತಾ ಆ ವೈಶ್ಯರು ಭಾಸ್ಕರ ದೇಶಿಕರ ಬಳಿ ಸಾರಿ ವೀರ ಕಂಕಣಗಳನ್ನು ಕಟ್ಟಿಸಿಕೊಂಡು ತಾಂಬೂಲವನ್ನು ಸ್ವೀಕರಿಸಿ ಸಂತೋಷಯುಕ್ತರಾಗಿ ಪಂಡಿತ ಕವಿ ಸ್ತೋತ್ರ ಪಾಠಾದಿಗಳಿಂದ ಕೀರ್ತಿಸಲ್ಪಡುತ್ತಾ ತಮ್ಮ ಗೃಹಗಳಿಗೆ ತೆರಳಿದರು. ಹೀಗೆಂದು ಮಣಿಗುಪ್ತಾದಿ ವೈಶ್ಯರಿಗೆ ಸಾಲಂಕಾಯನರು ಹೇಳುತ್ತಿರಲು ಅವರು ಆ ಗುರುವರೆಣ್ಯರನ್ನು ಕುರಿತು, ಆಚಾರ್ಯ ಸತ್ತಮ, ಆರ್ಯ ವೈಶ್ಯರು ಹೀಗೆ ಅಗ್ನಿಪ್ರವೇಶ ಪ್ರಯತ್ನಗಳನ್ನು ಮಾಡುತ್ತಿರುವಾಗ ವಿಷ್ಣುವರ್ಧನನ ಸೇನಾಧಿಪತಿಯಾದ ವಿಕ್ರಮಕೇಸರಿಯು ಅವನ ಸೈನಿಕರು ನೋಡುತ್ತಾ ಸುಮ್ಮನಿದ್ದರೆ ಅವರೇನು ಮಾಡಿದರು ಎಂದು ಪ್ರಶ್ನಿಸಿದರು. ಆಗ ಸಾಲಂಕಾಯನರು, ಹೇ ವೈಶ್ಯೋತ್ತಮರೇ, ಸಾರ್ವಭೌಮನಿಂದ ಕಾವಲಿಗಿರಿಸಲ್ಪಟ್ಟ ಸೈನಿಕರೆಲ್ಲರೂ ವೈಶ್ಯರ ತ್ಯಾಗ ನಿರತಿಯಿಂದ ಪ್ರಭಾವಿತರಾಗಿ ವಾಸವಿ ಭಕ್ತರಾಗಿ ಪರಿವರ್ತಿತರಾದರು. ಅವರು ತಮ್ಮ ನಾಯಕನಾದ ವಿಕ್ರಮಕೇಸರಿಯ ಆಜ್ಞೆಗಳನ್ನು ತಿರಸ್ಕರಿಸತೊಡಗಿದರು. ಚಕ್ರವರ್ತಿಯ ನಿರಂಕುಶ ತತ್ವವನ್ನು ಅಲ್ಲಗಳೆದರು. ಆಗ ವಿಕ್ರಮಕೇಸರಿಯು ತನಗೆ ವಿಧೇಯವಾಗಿರುವ ದೂತರ ಮೂಲಕ ವೈಶ್ಯರ ಪ್ರವೇಶವನ್ನು ಕುರಿತ ವಾರ್ತೆಯನ್ನು ವಿಷ್ಣುವರ್ಧನ ಚಕ್ರವರ್ತಿಗೆ ಹೇಳಿ ಕಳುಹಿಸಿದನು. ಅವನು ಭೇದೋಪಾಯದಿಂದ ವಾಸವಿ ಬಾಲೆಯನ್ನು ಬಂಧಿಸಿ ತನ್ನ ಪ್ರಭುವಿಗೆ ಸಮರ್ಪಿಸಬೇಕೆಂದು ನಿಶ್ಚಯಿಸಿಕೊಂಡು ಸಮಯವನ್ನು ಎದುರು ನೋಡತೊಡಗಿದನು ಎಂದು ಹೇಳಿದರು. ಮಣಿಗುಪ್ತಾದಿಗಳು ಇಮ್ಮಡಿಗೊಂಡ ಕುತೂಹಲದಿಂದ ಸಾಲಂಕಾಯನ ಕಥನವನ್ನು ಆಲಿಸತೊಡಗಿದರು. ಎಂಬಲ್ಲಿಗೆ 13ನೇ ಅಧ್ಯಾಯ ಮುಗಿಯಿತು.